ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಇಲ್ಲಿ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೇನೆ ಪಕ್ಕದಲ್ಲಿ ಕಾಣ್ತಿರೋ ಗಂಟೆ ಬಟನ್ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತ್ ರಾಮ್ ಫ್ರಮ್ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಂಗ್ ಯೂಟ್ಯೂಬರ್ ಮಾಡೋ ಕೆಲವೊಂದು ಇಂಪಾರ್ಟೆಂಟ್ ಮಿಸ್ಟೇಕ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಂಗ್ ಯೂಟ್ಯೂಬರ್ಗಳು ಬೇಗ ತಮ್ಮ ಚಾನಲ್ಗೆ ಒಂದು ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು ಅಂತ ಹೇಳಿ ಹರಿಬರಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಮಿಸ್ಟೇಕ್ಗಳನ್ನ ಮಾಡ್ತಿರ್ತಾರೆ. ಅದು ಯಾವ್ಯಾವ ಮಿಸ್ಟೇಕ್ಗಳು, ನಾನು ಕಂಡಿರೋ ಕೆಲವೊಂದು ಮಿಸ್ಟೇಕ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಿಕಲ್ ಅನಂತ್ ಅಂತ. ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಮರಿದಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಹಾಗೇನೇ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಕೂಡ ಹಾಕ್ತಾ ಇರ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಯಾವುದೇ ರೀತಿಯ ಒಂದು ಕ್ವಶನ್ನ ಒಂದು ಕಾಮೆಂಟಲ್ಲಿ ಕೇಳ್ಕೋಬಹುದು. ಸೊ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಫ್ರೆಂಡ್ಸ್, ನನಗೆ ಯೂಟ್ಯೂಬ್ ಬಗ್ಗೆ ತುಂಬ ಜನ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ಕೇಳ್ತಿರ್ತಾರೆ. ಸೊ ಅವರು ಕೇಳೋ ಕ್ವಶನ್ಗೆ ಆನ್ಸರ್ ಹುಡ್ಕೋಕ್ಕೋಸ್ಕರ ಕೆಲವೊಂದ್ಸಲಿ ಅವ್ರ ಚಾನಲ್ಗೂ ಕೂಡ ವಿಸಿಟ್ ಕೊಡ್ತಾ ಇರ್ತೀನಿ. ಅಂಥ ಸಂದರ್ಭದಲ್ಲಿ ನನಗೆ ಕಾಮನ್ ಆಗಿ ಸಿಗೋ ಮಿಸ್ಟೇಕ್ಗಳೇನಪ್ಪ ಅಂತಂದರೆ, ಕೆಲವೊಂದು ಯಂಗ್ ಯೂಟ್ಯೂಬರ್ಗಳು ಬೇಗ ತಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡಿಕೊಂಡು ಮಾನಿಟೈಸೇಷನ್ ಪಡ್ಕೋಬೇಕು ಅಂತ ಯಾರ್ದೋ ಒಂದು ತಮ್ನೈಲ್ನ ತೊಗೊಂಡು ಹಾಕ್ತಾ ಇರ್ತಾರೆ. ಸಪೋಸ್ ಯಾರೋ ಒಬ್ಬರು ಯಂಗ್ ಯೂಟ್ಯೂಬರು ಒಂದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಸೊ ನನ್ನ ಚಾನಲ್ಗೆ ಬೇಗ ವ್ಯೂ ಬರಬೇಕು ಅಂತೇಳಿ ಯಾವುದೋ ಒಂದು ಟೆಕ್ನಿಕಲ್ ಗುರುಜಿ ಆಗಿರ್ಬೋದು, ಅಥವಾ ಶರ್ಮಾಜಿ ಟೆಕ್ನಿಕಲ್ಸ್, ಅಥವಾ ಇನ್ನು ಯಾವುದೋ ಒಂದು ಯೂಟ್ಯೂಬರ್ ಒಂದು ತಮ್ನೈಲ್ನ ಯೂಸ್ ಮಾಡ್ತಿರ್ತಾರೆ. ಸೊ ಟೆಕ್ನಿಕಲ್ ಗುರುಜಿ ಅಥವಾ ಶರ್ಮಾಜಿ ಟೆಕ್ನಿಕಲ್ಸ್ ಹಿಂಗೆ ಒಂದು ಫೋನ್ ಹಿಡ್ಕೊಂಡ್ಬಿಟ್ಟು ತಮ್ನೈಲ್ ಹಾಕೊಂಡಿದ್ರೆ ಅಂದರೆ ಸೇಮ್ ತಮ್ನೈಲ್ನ ಇವ್ರು ಕಾಪಿ ಮಾಡ್ಕೊಂಡು ಅಪ್ಲೋಡ್ ಮಾಡಿರ್ತಾರೆ. ಸೊ ಇವ್ರ ಥಿಂಕಿಂಗ್ ಏನಿರುತ್ತೆ ಅಂದರೆ, ನಾನು ಅವರ ತಮ್ನೈಲ್ನ ಯೂಸ್ ಮಾಡಿದ್ರೆ ಅವ್ರದೇ ವೀಡಿಯೋ ಅಂದ್ಕೊಂಡು ನನ್ನ ವೀಡಿಯೋಗೆ ಕ್ಲಿಕ್ ಮಾಡ್ತಾರೆ, ಹಾಗೇನೇ ವೀಡಿಯೋ ಫುಲ್ಲು ನೋಡ್ತಾರೆ ಅಂತ. ಹಾಗೆಯೇ ನೆಕ್ಸ್ಟ್ ಏನಪ್ಪ ಅಂತಂದರೆ, ತಮ್ನೈಲು ಅವ್ರದ್ದು ಯೂಸ್ ಮಾಡಿರ್ತಾರೆ. ಕೆಲವೊಂದ್ಸಲಿ ವೀಡಿಯೋಗಳು ಕೂಡ ಅನ್ಬಾಕ್ಸಿಂಗ್ ವೀಡಿಯೋಗಳಾಗಿರ್ತವೆ. ಅದು ಯಾವುದೋ ಒಂದು ವೀಡಿಯೋಗಳನ್ನ ಕದ್ದುಬಿಟ್ಟು ಕರೆಕ್ಟಾಗಿ ಕೈ ಮಾತ್ರ ತೋರಿಸ್ಕೊಂಡು ಅನ್ಬಾಕ್ಸಿಂಗ್ ಮಾಡೋ ಅಷ್ಟು ಮಾತ್ರ ಕ್ರಾಪ್ ಮಾಡಿಬಿಟ್ಟು ಆ ವೀಡಿಯೋನ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಎಷ್ಟೊಂದು ಸಲ ನಿಮ್ಮ ಚಾನಲ್ಗೆ ಈಗಲ್ಲ ಅಂತಂದ್ರೂ ಮುಂದೆ ಒಂದಿನ ಕಾಪಿರೈಟ್ ಬಂದೇ ಬರುತ್ತೆ. ಸೊ ಆ ಥರ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ವಾಯ್ಸ್ ಓವರ್ ಮಾತ್ರ ಇವ್ರದನ್ನು ಕೊಟ್ಟಿರ್ತಾರೆ. ನಾನು ತುಂಬ ಜನ ಚಾನಲ್ಗಳನ್ನ ನೋಡಿದ್ದೀನಿ. ಯಾವುದಾದ್ರು ಐಫೋನು, ಈಗಿನ ಸಣ್ಣ ಚಾನಲ್ ಇರ್ತವೆ. ಸೊ 100-200 ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರೆ. ಅಂಥವರೆಲ್ಲ ಐಫೋನು ಅದು ಇದು ಏನೇನೋ ರಿವ್ಯೂ ಮಾಡ್ತಿರ್ತಾರೆ. ರಿವ್ಯೂ ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಯಾರ್ದೋ ಒಂದು ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅವರ ಒಂದು ಕೈಗಳಾಗಿರ್ಬೋದು, ಅಥವಾ ಅವ್ರದ್ದು ಒಂದು ಗ್ಯಾಜೆಟ್ ಯೂಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ನೀವು ಈಸಿಯಾಗಿ ಕಂಡುಹಿಡ್ಬೋದು ಅವ್ರದ್ದು ಈ ವಿಡಿಯೋ ಅಲ್ಲ ಅಂತ. ಯಾಕಂದರೆ ನಿಮಗೆ ಪ್ರೀವಿಯಸ್ ವೀಡಿಯೋಗೂ ಈ ವಿಡಿಯೋಗೂ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಕೆಲವೊಂದನ್ನು ಹೈ ಕ್ವಾಲಿಟಿ ವೀಡಿಯೋವನ್ನು ಯೂಸ್ ಮಾಡಿರ್ತಾರೆ. ನಮಗೆ ಸಡನ್ನಾಗಿ ಒಂದು ಫ್ಲ್ಯಾಶ್ ಆಗಿಬಿಡುತ್ತೆ, ಇದು ಇವ್ರ ವಿಡಿಯೋ ಅಲ್ಲ ಅಂತ. ಸೊ ಹಾಗೇನೆ ನಮಗೆ ಫ್ಲ್ಯಾಶ್ ಆಗಿಲ್ಲ ಅಂತಂದ್ರೂ ಕೂಡ ಕೆಲವೊಂದ್ಸಲಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಯೂಟ್ಯೂಬ್ ಸರ್ಚ್ ಇಂಜಿನ್ಗಂತೂ ಗೊತ್ತಾಗುತ್ತೆ. ಸೊ ಕಾಪಿರೈಟ್ ಆಬ್ವಿಯಸ್ಲಿ ಕ್ಲೈಮ್ ಆಗೇ ಆಗುತ್ತೆ. ಅದು ಇವತ್ತಲ್ಲ ಮುಂದೆ ಒಂದಿನ ಕ್ಲೈಮ್ ಆಗೇ ಆಗುತ್ತೆ. ಸೊ ಇದರಿಂದ ಕೂಡ ನಿಮ್ಮ ಕೆರಿಯರ್ ಬೇಗ ಹಾಳಾಗ್ಬಿಡುತ್ತೆ. ಯೂಟ್ಯೂಬಲ್ಲಿ ನೀವು ಗ್ರೋ ಆಗಬೇಕಂತಂದರೆ ಇಂತಹ ಅಭ್ಯಾಸಗಳನ್ನು ಬಿಡಬೇಕು. ನೀವು ನಿಮ್ಮತನವನ್ನು ಬೆಳೆಸ್ಕೋಬೇಕು. ಹಾಗೆಯೇ ಜನಕ್ಕೆ ಒಂದು ನಿಮ್ಮತನವನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಅದನ್ನು ಇಷ್ಟಪಡೋ ಹಾಗೆ ಮಾಡಬೇಕು. ನೀವು ಯಾರ್ದೋ ಒಂದು ತಮ್ನೈಲ್ ಆಗಿರ್ಬೋದು, ಅಥವಾ ಯಾರ್ದೋ ಒಂದು ವೀಡಿಯೋವನ್ನು ಕದ್ಬಿಟ್ಟು ಅದರಲ್ಲಿ ನೀವು ಕ್ರಾಪ್ ಮಾಡಿಬಿಟ್ಟು ಕೇವಲ ನಿಮ್ಮ ವಾಯ್ಸ್ ಓವರ್ನ ಕೊಟ್ಟು ನೀವು ಆ ಥರದನ್ನು ಜನಕ್ಕೆ ಇಷ್ಟಪಡಿಸಿದರೆ, ಮುಂದೆ ಒಂದು ದಿನ ನೀವೇ ಸ್ವಂತ ವೀಡಿಯೋಗಳನ್ನು ಹಾಕಿದರೂ ಕೂಡ ಜನ ನಿಮ್ಮನ್ನು ಫಾಲೋ ಮಾಡೋದಿಲ್ಲ. ಯಾಕಪ್ಪ ಅಂತಂದರೆ, ಕೆಲವೊಂದ್ಸತಿ ಟೆಕ್ನಿಕಲ್ ಗುರುಜಿ ತಮ್ಮನೆಲ್ಲ ಕೊಟ್ಟು ನೀವು ವೀಡಿಯೋವನ್ನು ಮಾಡಿರ್ತಾರೆ. ಎಷ್ಟೊಂದು ಜನ ಟೆಕ್ನಿಕಲ್ ಗುರುಜಿ ಅಂದ್ಕೊಂಡು ಆ ವಿಡಿಯೋಗೆ ಬಂದು ಕ್ಲಿಕ್ ಮಾಡಿರ್ತಾರೆ, ನಿಮ್ಮನ್ನು ಅಂದ್ಕೊಂಡು ಬಂದು ಕ್ಲಿಕ್ ಮಾಡಿರಲ್ಲ. ಸೊ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂಟಿಯಲ್ಲಿ ಟೆಕ್ನಿಕಲ್ ಗುರುಜಿ ಇಲ್ಲ ಅಂತಂದರೆ ಡಿಸಪಾಯಿಂಟ್ ಆಗಿ ಹೋಗ್ತಾರೆ, ಮತ್ತು ಬರೋದಿಲ್ಲ. ಅದೇ ರೀತಿ ನೆಕ್ಸ್ಟ್ ನೀವೇನಾರು ನಿಮ್ಮ ಒರಿಜಿನಲ್ ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡಿದರೆ ಯಾರೂ ಅದನ್ನು ಓಪನ್ ಕೂಡ ಮಾಡೋದಿಲ್ಲ. ಯಾಕಂದರೆ ಹಿಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಯಾವುದೇ ಒಂದು ವ್ಯೂಸ್ ಗೇನ್ ಆಗಿದ್ರು ಅದು ಯಾರ್ದೋ ಹೆಸರು ಹೇಳ್ಕೊಂಡು ಗೇನ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ರಿಯಾಲಿಟಿ ಗೊತ್ತಾಗುತ್ತೆ. ನೆಕ್ಸ್ಟ್ ಯಾವುದೇ ಒಂದು ವ್ಯೂಸು ಬರೋದಿಲ್ಲ, ಸಬ್ಸ್ಕ್ರಿಪ್ಷನು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮತನವನ್ನು ನೀವು ತೋರಿಸ್ಕೊಡಿ. ನಿಮ್ಮತನದಲ್ಲಿ ನೀವೊಂದು ತಮ್ನೈಲ್ ಆಗಿರ್ಬೋದು, ಅಥವಾ ವೀಡಿಯೋವಲ್ಲಿ ಕಂಟೆಂಟ್ಗಳಾಗಿರ್ಬೋದು, ನಿಮ್ದೇನಿದೆಯೋ ಅದನ್ನು ನೀವು ಪ್ರೆಸೆಂಟ್ ಮಾಡಿ. ಜನಕ್ಕೆ ಇಷ್ಟ ಆದರೆ ಆಬ್ವಿಯಸ್ಲಿ ಸಬ್ಸ್ಕ್ರೈಬರ್ ಆಗ್ತಾರೆ. ಇವಾಗೆಲ್ಲ ಒಂದಿನ ಸಬ್ಸ್ಕ್ರೈಬರ್ ಆಗೇ ಆಗ್ತಾರೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಅರ್ಜೆಂಟ್ಗೆ ಮಾನಿಟೈಸೇಷನ್ ತೊಗೊಳೋದಕ್ಕೋಸ್ಕರ ಯಾರ್ಯಾರೋ ತಮ್ನೈಲ್ನ ಯೂಸ್ ಮಾಡಿಕೊಂಡು ನೀವು ಚಾನಲ್ನ ಗ್ರೋ ಮಾಡ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ. ನಿಮ್ಗೆ ಎಷ್ಟು ಬರುತ್ತೋ ನೀವೇ ಒಂದು ತಮ್ನೈಲ್ ಆಗಿರ್ಬೋದು, ಅಥವಾ ವೀಡಿಯೋ ಕಂಟೆಂಟನ್ನು ಕ್ರಿಯೇಟ್ ಮಾಡಿ. ಫಸ್ಟಿಗೆ ಎಲ್ಲನೂ ಹಾಗೆ ಇರುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈವನ್ ನನ್ನ ಹಳೆಯ ವೀಡಿಯೋಗಳನ್ನ ನೋಡಿದ್ರು ಅಷ್ಟೇ, ನಾನೇನೋ ವೀಡಿಯೋ ಮಾಡಿರೋದು ಅಂತ ನೀವು ಕೇಳ್ಬೋದು. ಅಂತಹ ಕೆಟ್ಟದಾಗಿ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಹೋಗ್ತಾ ನೀವು ಕೂಡ ಇಂಪ್ರೂವ್ ಆಗ್ತೀರಾ. ಅದಕ್ಕೋಸ್ಕರ ಯಾವುದೇ ರೀತಿಯ ಬೇರೆ ವೀಡಿಯೋಗಳನ್ನು ಕದಿಯೋದಾಗಲಿ, ಬೇರೆ ತಮ್ನೈಲ್ಗಳನ್ನು ಕದಿಯೋದಾಗಲಿ ಆ ಥರದ್ದೆಲ್ಲ ಮಾಡೋಕ್ಕೋಗಬೇಡಿ. ಸೊ ಹಾಗೇನೇ ಕೆಲವರು ಬೇರೆ ಥರ ಮಿಸ್ಟೇಕ್ ಮಾಡಿರ್ತಾರೆ. ಅದೇನಪ್ಪ ಅಂತಂದರೆ, ಯೂಟ್ಯೂಬ್ ಒಂದು ಚಾನಲ್ ವ್ಯೂಗೋಸ್ಕರ ಯಾವುದ್ಯಾವುದೋ ಒಂದು ಕಂಟೆಂಟ್ ತಮ್ನೈಲ್ನ ಹಾಕಿರ್ತಾರೆ. ತುಂಬ ಜನ ಟೆಕ್ ಚಾನಲ್ಗಳೇ ನೋಡಿದ್ದೀನಿ ನಾನು. ಎಂಥ ಆ್ಯಪ್ ರಿವ್ಯೂ ಮಾಡ್ತಿರ್ತಾರೆ ಅಂದರೆ, ತಮ್ನೈಲಲ್ಲಿ ಒಬ್ಬರೇ ಇದ್ದಾಗ ನೋಡಿ, ಇಂತಹ ಆ್ಯಪ್ಗಳನ್ನೇ ತುಂಬ ಜನ ರಿವ್ಯೂ ಮಾಡ್ತಿರ್ತಾರೆ. ಹಾಗೆಯೇ ಕೆಲವೊಂದು ಪೋರ್ನ್ ಕಂಟೆಂಟ್ ಟೈಪ್ ತಮ್ನೈಲ್ಗಳನ್ನು ಕೂಡ ಯೂಸ್ ಮಾಡ್ತಿರ್ತಾರೆ. ಟೆಕ್ ಚಾನಲ್ ಅವರೇ, ಈವನ್ ನ್ಯೂಸ್ ಚಾನಲ್ ಅವರು ಅಂತೂ ಕಾಮನ್ ಈಗ ಯೂಸ್ ಮಾಡೋದು ತಮ್ಮ ನ್ಯೂಸ್ ಚಾನಲ್ಗೆ ವ್ಯೂಸನ್ನು ಗೈನ್ ಮಾಡ್ಕೊಳ್ಳೋದಕ್ಕೆ. ಬಟ್ ಟೆಕ್ ಚಾನಲ್ ಅವರೇ ಈ ಥರ ಮಾಡೋದ್ರಿಂದ ಮುಂದೆ ಒಂದಿನ ನೀವು ಫೇಸನ್ನು ತೋರಿಸ್ಕೊಂಡು ವೀಡಿಯೋ ಮಾಡ್ಬೇಕಾದ್ರೆ ನಿಮ್ಮ ಮರ್ಯಾದೆನೇ ಹೋಗುತ್ತೆ. ಸೊ ತಾಳ್ಮೆಯಿಂದ ನಿಧಾನಕ್ಕೆ ವ್ಯೂಸು, ನಿಧಾನಕ್ಕೆ ಸಬ್ಸ್ಕ್ರಿಪ್ಷನ್ ಗೈನ್ ಆದರೂ ಪರವಾಗಿಲ್ಲ, ಒಳ್ಳೊಳ್ಳೆ ಕಂಟೆಂಟನ್ನೇ ಮಾಡಿ.
ಸೊ ನಾನು ತುಂಬ ಚಾನಲ್ಗಳನ್ನ ನೋಡಿದ್ದೀನಿ ಕನ್ನಡದಲ್ಲೂ ಟೆಕ್ ಚಾನಲ್ಗಳು. ಅವ್ರು ಏನು ಮಾಡ್ತಾರೆ ಅಂದರೆ ಅವರ ತಮ್ನೇಲಲ್ಲಿ ಪೋರ್ನ್ ಕಂಟೆಂಟ್ ಕೆಲವೊಂದು ಇದನ್ನು ಹಾಕ್ಬಿಟ್ಟು ಇಮೇಜನ್ನು ಹಾಕ್ಬಿಟ್ಟು ಒಬ್ಬರೇ ಇದ್ದಾಗ ನೋಡಿ ಆ ಥರ ಎಲ್ಲ ವೀಡಿಯೋಗಳನ್ನ ಮಾಡ್ತಿರ್ತಾರೆ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು. ಸೊ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಯೂಟ್ಯೂಬರ್ಸ್ಗಳು ಏನಾಗ್ತಾರೆ ಅಂದರೆ ಕಾಂಟ್ರವರ್ಷಿಯಲ್ ಒಂದು ಸ್ಟೇಟ್ಮೆಂಟ್ಗಳನ್ನು ಹಾಕ್ಕೊಂಡು ಒಂದು ವೀಡಿಯೋಗಳನ್ನ ಮಾಡ್ಕೊಂಡು ಗೇನ್ ಮಾಡ್ಕೊತಿರ್ತಾರೆ ವ್ಯೂಸ್ಗಳನ್ನು. ಸೊ ಇದು ಕೂಡ ಅಷ್ಟೇ, ನೀವು ಎಲ್ಲಿವರೆಗೂ ಒಂದು ಕಾಂಟ್ರವರ್ಷಿಯಲ್ ವೀಡಿಯೋಗಳನ್ನ ಹಾಕ್ತಿರ್ತೀರೋ ಆ ಥರ ಕಂಟೆಂಟನ್ನು ಇಷ್ಟಪಡೋ ಜನ ಮಾತ್ರ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಸೊ ಮುಂದೆ ಒಂದಿನ ಒಳ್ಳೆ ಕಂಟೆಂಟ್ ಹಾಕಿದ್ರು ಅದನ್ನು ಯಾರು ವ್ಯೂಸ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಒರಿಜಿನಾಲಿಟಿಯಾಗಿ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿ. ಸೊ ಈಗಲ್ಲ ಅಂತಂದ್ರೂ ಮುಂದೇನಾರ ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಅದನ್ನು ಬಿಟ್ಟು ಯಾವುದ್ಯಾವುದೋ ಅಡ್ಡದಾರಿಗೆ ಹಿಡಿದ್ರೆ ಅಂತೂ ಗ್ಯಾರಂಟಿ ಮುಂದೆ ಅಂತೂ ಸಕ್ಸಸ್ ಆಗಲ್ಲ. ಈಗೇನೋ ವ್ಯೂಸ್ ಬರುತ್ತೆ, 1-2 ವೀಡಿಯೋಗೆ ವ್ಯೂಸ್ ಬರುತ್ತೆ, ಸೊ ಮುಂದೆ ಅದೇ ಕಂಟಿನ್ಯೂ ಆಗುತ್ತೆ ಅಂತೆಲ್ಲ ನಂಬ್ಕೋಬೇಡಿ. ಯಾಕಂದರೆ ಸೊ ನೀವು ಕೂಡ ಎಷ್ಟು ದಿನ ಅಂತ ಕಲಿಯೋಕ್ಕಾಗುತ್ತೆ ಒಂದು ವೀಡಿಯೋಗಳನ್ನು ಅಥವಾ ತಮ್ನೇಲ್ಗಳನ್ನು. ಸೊ ಅದು ರಿಪೀಟ್ ಕಲಿಯೋದು ಜಾಸ್ತಿ ಆಯಿತು ಅಂದರೆ ಒಂದಿನ ಕಾಪಿರೈಟ್ ಸ್ಟ್ರೈಕ್ ಬಂದೇ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಈಗಲೇ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಸಣ್ಣದಿದ್ದಾಗ ನಿಮ್ಮ ಚಾನಲ್ ಹೋದರೆ ಏನು ಒಂದ್ಸಲ 1500-600 ಸಬ್ಸ್ಕ್ರೈಬರ್ಸ್ ಇದ್ದಾಗ ನಿಮ್ಮ ಚಾನಲ್ ಏನಾರ ಡಿಮಾನಿಟೈಸೇಷನ್ ಆಯಿತು ಅಥವಾ ಟರ್ಮಿನೇಷನ್ ಆಯಿತು ಅಂದರೆ ಏನೂ ಆಗೋದಿಲ್ಲ. ಬಟ್ ಅದೇ ನೀವು ಈ ಥರ ಮಾಡ್ಕೊಂಡು ಬೆಳೆಸ್ಕೊಂಡು ಬಂದಿರ್ತೀರ ನಿಮ್ಮ ಚಾನಲ್ನ, ಒಂದು 10,000, 15,000, 20,000 ಹಿಂಗೆಲ್ಲ ಸಬ್ಸ್ಕ್ರೈಬರ್ಸ್ ಆದಾಗ ಚಾನಲ್ ಏನಾರು ಟರ್ಮಿನೇಟ್ ಆಯಿತು ಅಥವಾ ಚಾನಲ್ ಏನಾರು ಡಿಮಾನಿಟೈಸೇಷನ್ ಆಯಿತು ಅಂದರೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಈ ಪ್ರಾಕ್ಟೀಸ್ಗಳನ್ನು ಮುಂಚಿಂದನೇ ಮಾಡೋದನ್ನು ಬಿಟ್ಬಿಡಿ. ಸೊ ದಟ್ ನಿಮ್ಮ ಚಾನಲ್ ಉಳ್ಕೊಳ್ಳುತ್ತೆ. ಅದನ್ನು ಬಿಟ್ಬಿಟ್ಟು ತುಂಬ ಚಾನಲ್ ಚೆನ್ನಾಗಿ ಗ್ರೋ ಆದಾಗ ಇಂತಹ ಸಣ್ಣ ತಪ್ಪುಗಳು ಎಲ್ಲರೂ ಸಿಕ್ತು ಅಂತಂದ್ರೂ ಕೂಡ ಯೂಟ್ಯೂಬ್ ಇಮಿಡಿಯೇಟ್ಲಿ ಟರ್ಮಿನೇಟ್ ಮಾಡಿಬಿಡುತ್ತೆ ನಿಮ್ಮ ಚಾನಲ್ನ. ಸೊ ಅದಕ್ಕೋಸ್ಕರ ಅಂಥ ಪ್ರಾಕ್ಟೀಸ್ಗಳನ್ನ ಮಾಡೋಕ್ಕೋಗಬೇಡಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ಹೇಳಬೇಕಾಗಿತ್ತು. ಇವತ್ತಿನ ವೀಡಿಯೋ ನಿಮಗೆ ಲೈಕ್ ಆಗಿರೋ ಒಂದು ಲೈಕ್ ಬಟನ್ ಒತ್ತಿ, ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಹಾಗೆಯೇ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಇದ್ದೀನಿ. ನನ್ನ ಪೇಜನ್ನು ಲೈಕ್ ಮಾಡಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಬಂದು ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.